ಆನೇಕಲ್ ತಾಲೂಕಿನ ಹಾರಗದ್ದೆಯ ಶ್ರೀ ರಾಜರಾಜೇಶ್ವರಿ ದೇವಾಲಯದ 12ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನೆರವೇರಿದವು. ವಾರ್ಷಿಕೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೈಭವದಿಂದ ನಡೆಯಿತು. ಕಳೆದ 2 ದಿನಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಗಂಗಾ ಪೂಜೆ, ನವಗ್ರಹ ಹೋಮ, ಅಗ್ನಿ ಪ್ರತಿಷ್ಠಾಪನೆ ಹಾಗೂ ಗಣಹೋಮಗಳು ನಡೆದವು. ಶುಕ್ರವಾರ ದೇವಸ್ಥಾನದ ಇತಿಹಾಸದಲ್ಲಿ 25ನೇ ಚಂಡಿಕಾ ಹೋಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಮಹಿಳೆಯರಿಂದ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ನಡೆಯಿತು. ನೂರಾರು ಭಕ್ತರು ದೇವಿಗೆ ಮಡಲಕ್ಕಿ ಸಮರ್ಪಿಸಿ ಹರಕೆ ತೀರಿಸಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ದೇವಾಲಯದ ಮುಖ್ಯಸ್ಥರಾದ ಶಿವಕುಮಾರ್ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 1 ಗಂಟೆಯನ್ನಾದರೂ ಧಾರ್ಮಿಕ ಚಿಂತನೆಗೆ ಮೀಸಲಿಡುವುದರಿಂದ ಉತ್ತಮ ಸಂಸ್ಕಾರವಂತ ಪ್ರಜೆಗಳಾಗಲು ಸಾಧ್ಯ ಎಂದು ಕರೆ ನೀಡಿದರು. ಇನ್ನು ಈ ದೇವಾಲಯವು ದಕ್ಷಿಣ ಕನ್ನಡ ಶೈಲಿಯಲ್ಲಿದ್ದು ಇಲ್ಲಿ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿವೆ. ದೇವಿಯ ದೈವ ಬಲದಿಂದ ಇದುವರೆಗೆ 25 ಬಾರಿ ಚಂಡಿಕಾ ಯಾಗಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಸಂಜೆ ನಡೆದ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು.
ಈ ಆರ್ಗದ್ದೆ ಗ್ರಾಮದಲ್ಲಿ ರಾಜರಾಜೇಶ್ವರಿ ದೇವಿಯವರನ್ನು ಪ್ರತಿಷ್ಠಾಪನೆ ಮಾಡಿ ಇಂದಿಗೆ 10 ವರ್ಷಗಳಾಯಿತು. ಪಾಲ್ಗುಣ ಶುದ್ಧ ದಶಮಿ ಮಾಡಿದ್ದು ನಿನ್ನೆ, ಇವತ್ತು 2 ತಿಥಿ ಬಂದ. ಪಾಲ್ಗುಣ ದಶಮಿ ನಿನ್ನೆ ಪ್ರಾರಂಭ ಮಾಡಿದ್ದು, ಇವತ್ತು ಏಕಾದಶಿ, ಶುಕ್ರವಾರ ಆಯಿತು. ಚಂಡಿಕಾಂಬಕ್ಕೆ ಪ್ರಶಸ್ತವಿರೋದ್ರಿಂದ ಇದನ್ನು ಮಾಡಿದೆ. 12 ವರ್ಷಗಳಾಯಿತು. ತಾಯಿ ಎಲ್ಲರನ್ನೂ ಸಲ್ಲವಲಿ, ಎಲ್ರಿಗೂ ಇದು ಮಾಡಲಿ ಅಂತೈತೆ. ಮಂಡಲ 12 ಅಂತ ಹೇಳಿದ್ರೆ 48 ಬರ್ತೈತೆ ಒಂದು ಮಂಡಲಕ್ಕೆ. 42ರಲ್ಲಿ ಕಾಲು ಮಂಡಲ 12 ಇರ್ತೈತೆ. 12 ಇದರಲ್ಲಿ ಒಂದು ಇದು ಮಾಡಬೇಕು. ಜೀರ್ಣೋದ್ಧಾರ ಅಷ್ಟಬಂಧನೆ ಮಾಡಬೇಕಾಯ್ತು ತಾಯಿನೇ ಎತ್ತಿ. ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದೆ. ತಾಯಿ ಅನುಗ್ರಹ ಯಾವಾಗುತ್ತೋ ಅದು ಮಾಡ್ತಾಯಿದೆ. ಇಂದು ತಾಯಿಗೆ ನವಚಂಡಿಕಾ ಹೋಮ, ನಿನ್ನೆ ಗಣಪತಿ ಅಥಾತುರ್ಣಿ ಗಣಪತಿ ಪುನೀಶತ್ವ ಹೋಮ, ಇಂದು ನವಚಂಡಿಕಾ ಯಾಗವನ್ನು ಮಾಡಿದೆ. ಪೂರ್ಣ ಪ್ರಸಾದವನ್ನು ತಾಯಿಗೆ ದಾರಿ ಎರೆದಿದೆ. ಇದು ಇಂದಿಗೆ 25ನೇ ಚಂಡಿಕಾ ಹೋಮ ಈ ಕ್ಷೇತ್ರದಲ್ಲಿ ಆಗಿರೋದು. ಮುಂದಿನ ಇದು
ತಾಯಿ ಇಚ್ಛೆ ಹೊರತು ಇದು ನಮ್ಮ ಇಚ್ಛೆ ಆಗಿತ್ತು. ಆ ತಾಯಿ ನೆರವೇರಿಸ್ಕೊಂಡಿದ್ದಾಳೆ. ಮುಂದೆ ಆ ತಾಯಿ ಪ್ರೇರಣೆ ಕೊಟ್ಟು ಎಲ್ಲ ಥರದ ಇದನ್ನು ಕೊಟ್ಟು ನಮ್ಗೆ ಆರೋಗ್ಯ ಎಲ್ಲ ಕೊಟ್ಟು ಇದು ಮಾಡಿದಾಗ ಮುಂದುವರಿಸ್ಬೇಕು ಅಂತ. ಇಂದಿಗೆ ಒಂದು ಗಡುವಾಗಿದೆ, 25 ಪಂಚವಿಂಶತಿ ಮಾಡಬೇಕು ಅಂತಿತ್ತು. ಇಂದಿಗೆ ಪಂಚವಿಂಶತಿ ಆಗಿದೆ. 12 ಅಂದರೆ ಕಾಲು ಮಂಡಲ ಆಗುತ್ತೆ. 12 ಅಂದರೆ ದ್ವಾದಶ ಆದಿತ್ಯ ಇರುತ್ತೆ. 12 ಸೂರ್ಯರು ಒಬ್ಬರೇ ಇಲ್ಲ, 12 ಜನ ಸೂರ್ಯರಿದ್ದಾರೆ. 12 ಅನ್ನೋದು ಒಂದು ನಂಬರು ಭಾಳ ಪ್ರಮುಖವಾದ್ದು. ಅದಕ್ಕೆ ಒಂದು ಇದು ಮಾಡಬೇಕಾಯ್ತು. ಇವೊಂದು ಕುಂಭಾಭಿಷೇಕನ ಆವತ್ತೇ 12ನೇ ವರ್ಷವೇ 25ನೇ ಚಂಡಿಕಾ ಹೋಮನೂ ಮುಗಿದಿದೆ. ಆ ತಾಯಿ ಇಚ್ಛೆ ಪ್ರಕಾರ ಮಾಡಿದ್ದೀವಿ, ನಡೆದೋತೈತೆ. ನಾವು ಪಪೆಟ್ಗಳು ಅಂದರೆ ಸೃಷ್ಟಿಯಲ್ಲಿ ಇವರು ಗೊಂಬೆಗಳು ಆ ತಾಯಿ ಇಚ್ಛೆ ಪ್ರಕಾರ ನಡ್ಕೊಡುತ್ತೆ. ಇನ್ನೇನೋ ಕೇಳ್ತಾ ಇರೋದು ಭಾಳ ಸೂಕ್ತವಾಗಿದೆ. ಜ್ಯೋತಿಷ ಪ್ರಕಾರ ಇದೇನಾಗ್ತೈತೆ ಅಂತ ಹೇಳಿದ್ರೆ 28 ದಿವಸ 27 ದಿವಸ 360 ದಿವಸಗಳು ನಮ್ಮ ಇಂಡಿಯನ್ ಪಂಚಾಂಗ, 365 ಕಾಲವು ದೇವಕಾಲವು ಕ್ರಿಶ್ಚಿಯನ್ ಪಂಚಾಂಗ. ಇದರ ಪ್ರಕಾರ ಏನೈತೆ, ಉಪರಿ ತಿಥಿಗಳು ಇವೆಲ್ಲ ಬಂದಾಗ ಏನಾಗ್ತೈತೆ, ಹಿಂದೆ ಮುಂದೆ ಆಗ್ತೈತೆ. ಒಂದೊಂದು ಮಾಸದಲ್ಲಿ 27 ದಿವಸ ಬರ್ತೈತೆ, 28 ದಿವಸ. ಅದೇ ರೀತಿಯಲ್ಲಿ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ಫಾಲ್ಗುಣ ಶುದ್ಧ ದಶಮಿ ಮಾರ್ಚಲ್ಲಿ 10ನೇ ತಾರೀಕು ಹಿಂದೆ ಆಸ್ಪಾಸ್ ಬರಬೇಕಾದ್ರೆ ಸ್ವಲ್ಪ ಹಿಂದಿದೆ, ಫೆಬ್ರವರಿ ಕೊನೆಯಲ್ಲಿ ಬಂದಿದೆ. ಇದು ಪಂಚಾಂಗದ ನಕ್ಷತ್ರ ಏನು ಬರ್ತೈತೋ ಆವತ್ತು ಮಾಡ್ತೀವಿ. ಈ ತಾಯಿಯನ್ನು ಫಾಲ್ಗುಣ ಶುದ್ಧ ದಶಮಿ ಮೃಗಶಿರ ನಕ್ಷತ್ರದಲ್ಲಿ ಪ್ರತಿಷ್ಠೆ ಮಾಡಿ.